ಕೋವಿಡ್ ವಿಚಾರದ ಜಟಾಪಟಿ ಒಂದು ಹಂತಕ್ಕೆ ಬಂದು ನಿಲ್ತಾ ಇದೆ. ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಆರೋಪಗಳ ಸುರಿಮಳೆಗೈತಾ ಇತ್ತು. ಆಯೋಗ ರಚಿಸಿ ವರದಿಯನ್ನ ಕೂಡ ತರಿಸಿಕೊಂಡಿತ್ತು. ಇದೀಗ ಈ ವಿಚಾರ ಅಂತಿಮ ಘಟ್ಟಕ್ಕೆ ತಲುಪಿದೆ. ತನಿಖೆ ನಡೆಸೋದಕ್ಕೆ ಸರ್ಕಾರ ಈಗ ಆಯೋಗದ ವರದಿ ಮಧ್ಯಂತರ ವರದಿ ಬಂದಿತ್ತಲ್ಲ, ಅದರ ನಂತರದ ಒಂದು ಹೆಜ್ಜೆ ಮುಂದಿಟ್ಟಿದ್ದು SIT ರಚನೆಗೂ ಕೂಡ ಮುಂದಾಗಿದೆ. ಕೋವಿಡ್ ಕದನ 2020ರ ಬಳಿಕ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಕೊರೋನಾ ಕದನ ಜೋರಾಗಿಯೇ ನಡೆಯುತ್ತಿದೆ. ಅಂದು ಆಡಳಿತದಲ್ಲಿದ್ದ ಬಿಜೆಪಿ ಹೆಣಗಳ ಮೇಲೆ ಹಣ ಮಾಡಿದೆ ಅನ್ನೋದು ಕೈಪಾಳೆಯದ ಗಂಭೀರ ಆರೋಪ. ನಾವೇನು ಮಾಡಿಲ್ಲ ಅನ್ನೋದು ಬಿಜೆಪಿ ನಾಯಕರ ಸಮರ್ಥನೆ. ಈ ಜಟಾಪಟಿಯ ನಡುವೆ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನಾ ಆಯೋಗ 2 ಮಧ್ಯಂತರ ವರದಿ ಸಲ್ಲಿಕೆ ಮಾಡಿದೆ. 2ರಲ್ಲೂ ಬ್ರಹ್ಮಾಂಡ ಭ್ರಷ್ಟಾಚಾರವೇ ಆಗಿರೋದಾಗಿ ಉಲ್ಲೇಖಿಸಿದೆ. ಇಷ್ಟೇ ಅಲ್ಲದೆ ತನಿಖೆಗೆ ಶಿಫಾರಸು ಮಾಡಿದೆ. ಕೋವಿಡ್ ಹಗರಣದ ತನಿಖೆಗೆ SIT ರಚನೆಗೆ ಸಂಪುಟ ಅಸ್ತು. FIR ಹಾಕಲು ನಿರ್ಧರಿಸಿದ ರಾಜ್ಯ ಸರ್ಕಾರ. ಇನ್ನು ವರದಿ ಆಧಾರದ ಮೇಲೆ ತನಿಖೆ ನಡೆಸುವುದಕ್ಕೆ ಸಚಿವ ಸಂಪುಟ ನಿರ್ಧರಿಸಿದೆ. IG ರ್ಯಾಂಕ್ ಮಟ್ಟದ ಅಧಿಕಾರಿಗಳ SIT ರಚಿಸಲಿದೆ. ವರದಿ ಆಧಾರದಲ್ಲಿ FIR ದಾಖಲಿಸಿಕೊಳ್ಳುವ ತಂಡ ಸತ್ಯ ಶೋಧನೆಗೆ ಇಳಿಯಲಿದೆ. ತನಿಖೆ ಹಾಗೂ ಕ್ರಮಕ್ಕಾಗಿ SIT ಮಾಡಬೇಕು ಅಂತ ಹೇಳಿ ಸಚಿವ ಸಂಪುಟ ನಿರ್ಣಯ ಮಾಡಿ. ಇನ್ನು SIT ರಚನೆಗೆ ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿದ್ದಾರೆ. ಪೂರ್ತಿ ಪಿಕ್ಚರ್ ಇನ್ನೂ ರಿಲೀಸ್ ಆಗಿಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ. ಕೋವಿಡ್ ಹಗರಣದ್ದು ಪೂರ್ತಿ ತನಿಖೆ ಏನು ಬಂದಿಲ್ಲ. ತಪ್ಪಾಗಿದ್ರೆ ಪ್ರಶ್ನೆ ಬರ್ತದೆ. ಕೆಲವು ನಿರ್ಧಾರಗಳನ್ನ ಸಡನ್ ಆಗಿ ತೆಗೆದುಕೊಳ್ಬೇಕಾಗುತ್ತೆ. ಆ ಕಾರಣಕ್ಕೆ ತೆಗೆದುಕೊಂಡಿದ್ದಾರೆ ಅಷ್ಟೇ. ಅದು ತಪ್ಪಿದ್ರೆ ಕೋರ್ಟ್ ಇದೆ, ನ್ಯಾಯಾಲಯ ಇದೆ, ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ಸಂಸದ ಡಾಕ್ಟರ್ CN ಮಂಜುನಾಥ್ಗೆ ಶುರುವಾಗುತ್ತಾ ಸಂಕಷ್ಟ. ಕೋವಿಡ್ ಹಗರಣದ ತನಿಖೆಯಲ್ಲಿ ಸಂಸದ ಡಾಕ್ಟರ್ CN ಮಂಜುನಾಥ್ಗೂ ಸಂಕಷ್ಟ ತರುತ್ತಾ ಅನ್ನೋ ಅನುಮಾನ ಶುರುವಾಗಿದೆ. ಈ ಬಗ್ಗೆ ಸಂಪುಟ ಸಭೆಯಲ್ಲೂ ಸಚಿವರು ಚರ್ಚೆ ಮಾಡಿದ್ದಾರೆ. ಯಾಕಂದ್ರೆ ಕೊರೋನಾ ವೇಳೆ ಡಾಕ್ಟರ್ CN ಮಂಜುನಾಥ್ ಟಾಸ್ಕ್ ಫೋರ್ಸ್ ಕಮಿಟಿ ಮುಖ್ಯಸ್ಥರಾಗಿದ್ರು. ಟಾಸ್ಕ್ ಫೋರ್ಸ್ ನಿರ್ಣಯದಂತೆ ಕೆಲ ಉಪಕರಣಗಳನ್ನ ಖರೀದಿ ಮಾಡಿದ್ರು. ಈ ಬಗ್ಗೆ ಕುನಾ ವರದಿಯಲ್ಲೂ ಪ್ರಸ್ತಾಪ ಮಾಡಲಾಗಿದೆ. ಇದೀಗ SIT ರಚನೆಯಿಂದ ಅಂದಿನ CM BSY, ಆರೋಗ್ಯ ಸಚಿವ ಶ್ರೀರಾಮುಲು ಸೇರಿದಂತೆ 16 ಮಂದಿ ಅಧಿಕಾರಿಗಳಿಗೂ ಸಂಕಷ್ಟಗಳ ಸರಮಾಲೆ ಶುರುವಾಗಲಿದೆ. 10 ಗಣಿಗಾರಿಕೆ ಕಂಪನಿಗಳ ವಿರುದ್ಧ ಲೋಕಾಯುಕ್ತ SIT ತನಿಖೆಗೆ ನಿರ್ಧಾರ. ಕೋವಿಡ್ ಹಗರಣ ಮಾತ್ರವಲ್ಲ, ಅಕ್ರಮ ಗಣಿಗಾರಿಕೆ ತನಿಖೆಗೆ ಸಚಿವ ಸಂಪುಟ ತೀರ್ಮಾನಿಸಿದೆ. 9 ಅಕ್ರಮ ಗಣಿಗಾರಿಕೆ ಪ್ರಕರಣಗಳನ್ನ CBI ತನಿಖೆಗೆ ನೀಡಲಾಗಿತ್ತು. ಆದರೆ 6 ಪ್ರಕರಣಗಳಲ್ಲಿ ತನಿಖೆ ಸಾಧ್ಯ ಇಲ್ಲ ಅಂತ CBI ನಿರಾಕರಿಸಿತ್ತು. ಇದೀಗ ರಾಜ್ಯ ಸರ್ಕಾರವೇ 10 ಗಣಿಗಾರಿಕೆ ಕಂಪನಿಗಳ ವಿರುದ್ಧ SIT ರಚಿಸಲು ತೀರ್ಮಾನಿಸಿದೆ. ಮೈಸೂರು ಮ್ಯಾಂಗನೀಸ್ ಕಂಪನಿ, M ದಶರಥ ರಾಮೇರೆಡ್ಡಿ, ಅಲ್ಲಂ ವೀರಭದ್ರಪ್ಪ ಗಣಿ, ಕರ್ನಾಟಕ ಲಿಂಪೋ ಗಣಿ ಕಂಪನಿ, ಅಂಜನಾ ಮಿನರಲ್ಸ್, ರಜಯ್ಯ ಖಾನಂ ಗಣಿ ಕಂಪನಿ, ಮಿಲನ ಮಿನರಲ್ಸ್ ಕಂಪನಿ, M ಶ್ರೀನಿವಾಸಲು ಕಂಪನಿ, ಚನ್ನಕೇಶವ ರೆಡ್ಡಿ, ಲಕ್ಷ್ಮೀ ನರಸಿಂಹ ಮೈನಿಂಗ್ ಕಂಪನಿ ಹಾಗೂ G ರಾಜಶೇಖರ್ ಕಂಪನಿ ವಿರುದ್ಧ SIT ರಚಿಸಲು ತೀರ್ಮಾನಿಸಲಾಗಿದೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.